ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ಇವತ್ತು ಹಾಜರಾಗ್ತಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಿನಿಂದಲೇ ಈಗ ಹಾಜರಾಗ್ತಿದ್ದಾರೆ. ಹಣೆಗೆ ಕುಂಕುಮವನ್ನ ಇಟ್ಟು ಕಪ್ಪು ಟೀ ಶರ್ಟ್ ಅನ್ನ ಧರಿಸಿದ್ದಾರೆ ದರ್ಶನ್. ಹಿಂದಕ್ಕೆ ಕೈಕಟ್ಟಿ ನಿಂತಿದ್ದಾರಂತೆ ದರ್ಶನ್. ಅಕ್ಟೋಬರ್ 31ಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಿತ್ತು ಕೋರ್ಟ್. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೀತಾ ಇದೆ. 3 ಅರ್ಜಿಗಳು ಇವತ್ತು ವಿಚಾರಣೆಗೆ ಬರ್ತಾ ಇದ್ದು ತಿಂಗಳಿಗೊಮ್ಮೆ ಚಾದರ ಹಾಗೆ ಬಟ್ಟೆ ಒದಗಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ದು ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡುವಂತಹ ಆಯ್ಕೆ ಜೈಲು ಅಧಿಕಾರಿಗಳಿಗೆ ಬಿಟ್ಟಿದ್ದು ಅಂತ ಹೇಳಿದೆ. ಜೈಲು ಅಧಿಕಾರಿಗಳಿಗೆ ಶಿಫ್ಟ್ ಮಾಡುವಂತಹ ಆಯ್ಕೆಯನ್ನ ಕೋರ್ಟ್ ನೀಡಿದೆ. ತಿಂಗಳಿಗೊಮ್ಮೆ ಚಾದರ ಹಾಗೆ ಬಟ್ಟೆಯನ್ನು ಒದಗಿಸುವುದಕ್ಕೆ ಕೋರ್ಟಿಗಾಗಲೇ ಸೂಚನೆಯನ್ನ ಕೊಟ್ಟಿದ್ದು ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದರ ಆಯ್ಕೆ ಜೈಲಧಿಕಾರಿಗಳಿಗೆ ಕೋರ್ಟ್ ಕೊಟ್ಟಿರುವಂಥದ್ದು. ಇನ್ನು ಮಲಗುವುದಕ್ಕೆ ಚಾಪೆ ಹಾಗೆ ಬೆಡ್ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ಕೂಡ ಇವತ್ತು ನಡೀತಾ ಇದ್ದು ತಿಂಗಳಿಗೊಮ್ಮೆ ಚಾದರ ಹಾಗೆ ಬಟ್ಟೆಯನ್ನು ಒದಗಿಸುವುದಕ್ಕೆ ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ಹಾಗೆ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಮನವಿನ ಕೂಡ ಸಲ್ಲಿಸಲಾಗಿತ್ತು, ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರ ಜೈಲಧಿಕಾರಿಗಳು ಯಾರಿರ್ತಾರೆ ಅದು ಅವರ ಪರಿಧಿಗೆ ಬಿಟ್ಟಿದ್ದು ಅಂತ ಕೋರ್ಟ್ ಕೂಡ ಹೇಳಿದೆ. ಜೈಲಧಿಕಾರಿಗಳಿಗೆ ಶಿಫ್ಟ್ ಮಾಡುವಂಥ ಆಯ್ಕೆಯನ್ನು ಈಗ ಕೋರ್ಟ್ ನೀಡಿದೆ. ಇನ್ನು ದರ್ಶನ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು 57ನೇ CCH ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಯನ್ನು ನಡೀತಾ ಇದ್ದು ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳಿಗಾಗಲೇ ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಜೈಲಿನಿಂದಲೇ ಅವರು ಇವತ್ತು ಹಾಜರಾಗ್ತಾ ಇದ್ದಾರೆ. ಹಣೆಗೆ ಕುಂಕುಮವನ್ನು ಇಟ್ಕೊಂಡು ಕಪ್ಪು ಟೀ ಶರ್ಟ್ ಅನ್ನು ಧರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ದರ್ಶನ್ ಬಗ್ಗೆ. ಇನ್ನು ಎಂದಿನಂತೆ ಅವರು ಹಿಂದಕ್ಕೆ ಕೈಕಟ್ಟಿ ನಿಲ್ಲೋದು ಅವರ ಸ್ಟೈಲ್, ಹಾಗಾಗಿ ಅದೇ ರೀತಿಯಲ್ಲಿ ಹಿಂದಕ್ಕೆ ಕೈಕಟ್ಟಿ ನಿಂತಿದ್ದಾರೆ ದರ್ಶನ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅಕ್ಟೋಬರ್ 31ಕ್ಕೆ ದೋಷಾರೋಪ ನಿಗದಿಪಡಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ದೋಷಾರೋಪವನ್ನು ನಿಗದಿ ಮಾಡಲಾಗಿದೆ. ಅಕ್ಟೋಬರ್ 31ಕ್ಕೆ ದೋಷಾರೋಪ ನಿಗದಿಪಡಿಸುವುದಕ್ಕೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಇರುವಂಥದ್ದು. ಈಗ ಕೋರ್ಟ್ನಲ್ಲಿ 3 ಅರ್ಜಿಗಳ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಜಡ್ಜ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೂಡ ಈಗ ನಮಗೆ ಸಿಗ್ತಾ ಇರುವಂಥದ್ದು. ದೋಷಾರೋಪ ಪಟ್ಟಿನ ನಿಗದಿಪಡಿಸುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅದು ಅಕ್ಟೋಬರ್ 31ಕ್ಕೆ ಅಂತ ಹೇಳಲಾಗ್ತಾ ಇದೆ. ಇನ್ನು ತಿಂಗಳಿಗೊಮ್ಮೆ ಚಾದರ ಹಾಗೆ ಬಟ್ಟೆಯನ್ನು ಒದಗಿಸುವುದಕ್ಕೆ ಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. 57ನೇ CCH ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಸಲಾಗ್ತಾ ಇದ್ದು 6 ಆರೋಪಿಗಳಿಗಾಗಲೇ ಹಾಜರಾಗಿದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಜೈಲಿನಿಂದಲೇ ಈಗಾಗಲೇ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಕ್ಟೋಬರ್ 31ಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಿದೆ ಕೋರ್ಟ್. ಇನ್ನು ಬಟ್ಟೆಯನ್ನು ಒದಗಿಸಬೇಕು, ಮಲಗೋದಕ್ಕೆ ಹಾಸಿಗೆ ದಿಂಬನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ತಿಂಗಳಿಗೊಮ್ಮೆ ಚಾದರ ಹಾಗೆ ಬಟ್ಟೆಯನ್ನು ಒದಗಿಸುವುದಕ್ಕೆ ಈಗ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡುವಂಥ ಆಯ್ಕೆ ಅದನ್ನ ಜೈಲಧಿಕಾರಿಗಳ ನಿರ್ಧಾರವನ್ನು ಮಾಡಬೇಕು. ಬೇರೆ ಬ್ಯಾರಕ್ಕೆ ಅವ್ರನ್ನ ಕಳಿಸಿದ್ರೆ ಅಲ್ಲಿ ಸೇಫ್ ಇರುತ್ತಾ ಏನು ಎತ್ತಾ ಅದೆಲ್ಲವನ್ನ ತುಲನೆ ಮಾಡಿ ಅದನ್ನ ನಿರ್ಧಾರವನ್ನ ಅವರೇ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಜೈಲಧಿಕಾರಿಗಳಿಗೆ ಶಿಫ್ಟ್ ಮಾಡುವಂಥ ಆಯ್ಕೆಯನ್ನ ಕೋರ್ಟ್ ಈಗ ಬಿಟ್ಟಿದೆ. ಹಾಗಾಗಿ ಶಿಫ್ಟ್ ಆಗುತ್ತಾ ಅಥವಾ ಅದೇ ಬ್ಯಾರಕ್ನಲ್ಲೇ ಇರ್ತಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಗಳು ಲಭ್ಯವಾಗಬೇಕಾಗಿದೆ. ಜೈಲಧಿಕಾರಿಗಳು ಅಲ್ಲಿ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ದರ್ಶನ್ ಪರ ವಕೀಲರು ಮಾಡಿದರು ಕಳೆದ ಬಾರಿ. ಅದಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಕೂಡ ನಡೆದಿತ್ತು. ಇನ್ನು ಸರ್ಕಾರದ ಪರ ವಕೀಲರು ಕೂಡ ಪ್ರಸನ್ನ ಅವರು ವಾದವನ್ನು ಮಂಡನೆ ಮಾಡಿದರು. ಈತ ದರ್ಶನ್ ಪರವಾಗಿ ಸುನಿಲ್ ಅವರು ಕೂಡ ವಾದವನ್ನು ಮಂಡನೆ ಮಾಡಿದರು. ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ಕಾದಿರಿಸಲಾಗಿತ್ತು. ಇದೀಗ ತಿಂಗಳಿಗೊಮ್ಮೆ ಚಾದರ ಕೊಡುವಂಥದ್ದಾಗಿರ್ಬೋದು, ಅವರಿಗೆ ಸಮರ್ಪಕವಾದಂಥ ಬಟ್ಟೆಗಳನ್ನ ಕೊಡುವಂಥದ್ದಾಗಿರ್ಬೋದು, ತಿಂಗಳಿಗೊಮ್ಮೆ ಇದನ್ನು ಕೊಡಿ ಅಂತ ಸೂಚನೆಯನ್ನು ಕೊಟ್ಟಿದೆ. ಆದರೆ ತಾವಿರುವಂತಹ ಬ್ಯಾರಕ್ನಿಂದ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಬೇಕು, ನಮ್ಮ ವಿಶೇಷ ಅತಿಥಿ ಅಂತ ನೀವೇನೇನು ಟ್ರೀಟ್ ಮಾಡೋದಾದರೆ, ಸೆಲೆಬ್ರಿಟಿ ಅಂತ ಟ್ರೀಟ್ ಮಾಡೋದಾದರೆ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಅಧಿಕಾರಿಗಳೇ ನಿರ್ಧಾರವನ್ನು ಮಾಡಬೇಕು ಅಂತ ಈಗ ಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದ ಜೈಲಧಿಕಾರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ
ನಿರ್ಧಾರ ಆಗುತ್ತೆ. ಯಾಕಂದರೆ ಜೈಲಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ದರ್ಶನ್ ಪರ ವಕೀಲರು ಅನೇಕ ಆರೋಪಗಳನ್ನು ಕೂಡ ಮಾಡಿದರು. ಸಮರ್ಪಕವಾಗಿ ಇಲ್ಲಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ನೀಡ್ತಾ ಇಲ್ಲ, ಅವರಿಗೆ ತೊಂದರೆ ನೀಡಲಾಗ್ತಾ ಇದೆ, ವಾಕ್ ಮಾಡೋದಕ್ಕೂ ಕೂಡ ಅವರಿಗೆ ಸಮಯಾವಕಾಶವನ್ನು ಕೊಡ್ತಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡಿದರು. ಹಾಗಾಗಿ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಏನು ಅಂತ ಅನ್ನೋದ್ರ ಬಗ್ಗೆ. ಈಗಾಗಲೇ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳೆಲ್ಲ ನಡೆದ ನಂತರದಲ್ಲಿ ಇವತ್ತು ತೀರ್ಪು ಹೊರಬೀಳ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈಗಾಗಲೇ 6 ಜನರನ್ನು ಕೋರ್ಟ್ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅವರನ್ನು ಮಾತನಾಡಿಸಲಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅವರು ಹಾಜರಾಗ್ತಿದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ಹಾಜರಾಗಿದ್ದಾರೆ. ಹಣೆಗೆ ಕುಂಕುಮವನ್ನು ಇಟ್ಟು ಕಪ್ಪು ಟೀ ಶರ್ಟನ್ನು ಧರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಇಲ್ಲಿ ಹಾಜರಾಗಿರೋದ್ರಿಂದಾಗಿ ಪ್ರಶ್ನೆಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಇಲ್ಲಿ ಕೇಳಲಾಗ್ತಾ ಇದೆ. ಅಕ್ಟೋಬರ್ 31ಕ್ಕೆ ದೋಷಾರೋಪವನ್ನು ನಿಗದಿಪಡಿಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ದೋಷಾರೋಪ ಪಟ್ಟಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ಹಲವು ಆರೋಪಗಳನ್ನು ಕೂಡ ಮಾಡಲಾಗಿತ್ತು ದರ್ಶನ್ಗೆ ಸಂಬಂಧಪಟ್ಟಂತೆ. ಶೀಘ್ರ ಸಾಕ್ಷ್ಯ ವಿಚಾರಣೆಗೆ ಎರಡೂ ಕಡೆಯವರು ಸಹಕರಿಸುವುದಕ್ಕೆ ಈಗ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಸಾಕ್ಷ್ಯ ವಿಚಾರಣೆಗೆ ಎರಡೂ ಕಡೆಯವರು ಸಹಕರಿಸುವುದಕ್ಕೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಶೀಘ್ರ ಸಾಕ್ಷ್ಯ ವಿಚಾರಣೆಯನ್ನ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಸಾಕ್ಷ್ಯ ವಿಚಾರಣೆಗಾಗಿ ಎರಡೂ ಕಡೆಯವರಿಗೂ ಕೂಡ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಎರಡೂ ಕಡೆಯವರು ಕೂಡ ಸಹಕರಿಸಬೇಕು ಅಂತ ಈಗ ಕೋರ್ಟ್ ಹೇಳ್ತಾ ಇದೆ. ಎರಡೂ ಕಡೆಯಿಂದಲೂ ಕೂಡ ಸಾಕ್ಷ್ಯವನ್ನು ಪಡೆದುಕೊಳ್ಳಲಾಗಿದೆ. ಎರಡೂ ಕಡೆಯವರು ಕೂಡ ಸಹಕಾರವನ್ನು ಕೊಡಬೇಕು ಅಂತ ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈಗಾಗಲೇ ವಿಚಾರಣೆಗಳು ಪ್ರಾರಂಭ ಆಗಿದೆ. ತಕರಾರನ್ನು ಕೂಡ ಎತ್ತಲಾಗಿತ್ತು. ಕನಿಷ್ಠ ಸೌಲಭ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್. ಈಗಾಗಲೇ 3 ಅರ್ಜಿಯ ವಿಚಾರಣೆ ಬಂದಿರುವಂತದ್ದು. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 6 ಜನರ ವಿಚಾರಣೆ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗಿದೆ, ಕೋರ್ಟ್ನಿಂದ ಏನು ಸೂಚನೆಯನ್ನ ಕೊಡಲಾಗಿದೆ? ಶಕುಂತಲಾ, ಮುಖ್ಯವಾಗಿ ಈಗ ಇರುವಂಥ ಮಾಹಿತಿ ಪ್ರಕಾರ ಏನು ಜಡ್ಜಿ ಹೇಳುವಂಥದ್ದು, ಈ 31ಕ್ಕೆ ಚಾರ್ಜಸನ್ನು ಫ್ರೇಮ್ ಮಾಡುವಂಥದ್ದಕ್ಕೆ ಈಗಾಗಲೇ ಅದಕ್ಕೆ ಅವತ್ತು ಡೇಟನ್ನು ಫಿಕ್ಸ್ ಮಾಡಿರೋದು. ಯಾಕೆಂದರೆ ಸಾಕಷ್ಟು ಡೇಟ್ಗಳಲ್ಲಿ ಈ ಹಿಂದೆನೂ ಕೂಡ ಸಾಕಷ್ಟು ಡೇಟ್ಗಳಲ್ಲಿ ಪದೇ ಯಾಕೆಂದರೆ ಈ ಒಂದು ಚಾರ್ಜಸ್ ಫ್ರೇಮ್ ಮಾಡಬೇಕಾದ್ರೆ ಕಂಪ್ಲೀಟ್ ಅಕ್ಯೂಸ್ಗಳು ಆ ಪ್ರಕರಣದಲ್ಲಿ ಎಷ್ಟು ಜನ ಇದೆ ಅಷ್ಟು ಜನನೂ ಕೂಡ ಹಾಜರಾಗಬೇಕಾಗುತ್ತೆ. ಇದ್ರ ಮಧ್ಯದಲ್ಲಿ ಡಿಸ್ಚಾರ್ಜ್ ಮಾಡೋಕ್ಕೆ ಸಾಕಷ್ಟು ಅಪ್ಲಿಕೇಶನ್ ಅಕ್ಯೂಸ್ಗಳು ಒನ್ ಬೈ ಹಾಕ್ಕೊಂಡು ಬರ್ತಾಯಿದ್ರು. ಅದರಿಂದ ಇತ್ಯರ್ಥಪಡಿಸ್ದಲೇ ಚಾರ್ಜಸನ್ನು ಫ್ರೇಮ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಈಗ ಮತ್ತೆ ಇದನ್ನು ಟೈಮನ್ನು ಎಲ್ಲೋ ಒಂದು ಕಡೆ ಡ್ರ್ಯಾಗ್ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಬಂದಿತ್ತು. ಇದನ್ನು ಕಳೆದ ಒಂದು ವಿಚಾರಣೆ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ಹೀಗಾಗಿ ಈಗ ಸಂಬಂಧಪಟ್ಟಂತೆ ಈಗ 31ಕ್ಕೆ ನಿಗದಿಯಾಗಿದೆ ಒಂದು ಕಡೆ. ಇನ್ನೊಂದು ಕಡೆ ಈ ಒಂದು ಏನು ಸರಿಯಾಗಿ ನನಗೆ ಅಲ್ಲಿ ಸೌಲಭ್ಯ ಕೊಡ್ತಾ ಇಲ್ಲ ಕೋರ್ಟ್ ಹೇಳಿದರು ಅನ್ನೋದನ್ನು ಏನು ದರ್ಶನ್ದೊಂದು ಅಲಿಗೇಷನ್ಸ್ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಟ್ಟೆಯನ್ನು ಕೊಡೋದಿರ್ಬೋದು ಅಥವಾ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂಥದ್ದು ಕೂಡ ಅವಕಾಶವನ್ನು ಈಗಾಗಲೇ ಜಡ್ಜು ಹೇಳಿದ್ದಾರೆ. ಶಕುಂತಲಾ, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜೈಲಧಿಕಾರಿಗಳ ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದ ಏನಾಗಬಹುದು? ಯಾಕಂದ್ರೆ ಜೈಲಧಿಕಾರಿಗಳ ವಿರುದ್ಧವೇ ದರ್ಶನ್ ಪರ ವಕೀಲರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು, ಕೋರ್ಟ್ ಮೆಟ್ಲು ಕೂಡ ಏರಿದ್ರು. ಆದ್ರೆ ಅದನ್ನ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರ ಈಗ ಅವ್ರಿಗೆ ಬಿಟ್ಟಿರೋದ್ರಿಂದ ಏನಾಗಬಹುದು? ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಅಲ್ಲಿಯ ಒಂದು ಕಾನೂನು ಒಳಗಡೆ ಏನು ಅಂತಂದರೆ ಅವರ ಭದ್ರತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ದರ್ಶನ್ ಒಬ್ಬ ಆ್ಯಕ್ಟರ್ ಆಗೋದ್ರಿಂದ ಅವರು ಬೇರೆ ಕಡೆ ಶಿಫ್ಟ್ ಮಾಡೋದು ಅಥವಾ ಈಗಿರೋ ಸೆಲ್ಲಲ್ಲೇ ಇಟ್ಕೊಳ್ಳುವಂಥದ್ದು ಅದು ಅಲ್ಲಿಯ ಜೈಲ್ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಮೇಂಟೈನ್ ಮಾಡಬೇಕು. ಆಮೇಲೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಇವರಿಂದ ಬೇರೆಯವರಿಂದ ಇವ್ರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಯಾಕೆಂದರೆ ಕಂಪ್ಲೀಟಾಗಿ ಮಾನಿಟ್ರ್ ಮಾಡಬೇಕು. ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಏನು ಒಂದು ಆದೇಶವನ್ನು ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಅಲರ್ಟ್ ಆಗಿದ್ದಾರೆ ಜೈಲ್ ಅಧಿಕಾರಿಗಳು. ಹಾಗಾಗಿ ಇವರ ಸುರಕ್ಷತೆ ಇಂಪಾರ್ಟೆಂಟು. ಆಮೇಲೆ ಜೊತೆಗೆ ಮತ್ತೇನಾರ ಅವಶ್ಯಕತೆ ಇದ್ದಲ್ಲಿ ಬೇರೆ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಿ ಅನ್ನೋ ಒಂದು ಆದೇಶ ಹೇಳಿದ್ದಾರೆ. ಮಾಡಲೇಬೇಕು ಅಂತ ಏನಿಲ್ಲ, ಯಾಕೆಂದರೆ ಅವರ ಸುರಕ್ಷತೆ ಏನಂದರೆ ದರ್ಶನ್ ಮತ್ತು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದನ್ನು ಅಧಿಕಾರಿಗಳು ಕೈಗೊಳ್ತಾರೆ. ಮಾಡಲೇಬೇಕು ಅಂತ ಏನಿಲ್ಲ, ಮಾಡೋಗಿದ್ರೆ ಮಾಡ್ಬೋದು ಅನ್ನೋ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಶಕುಂತಲಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತ ಅರ್ಜಿ ವಿಚಾರಣೆ ಈಗಾಗಲೇ ನಡೆಸಲಾಗಿದ್ದು ಕೋರ್ಟ್ ಕೂಡ ಒಂದು ನಿರ್ಧಾರಕ್ಕೆ ಬಂದಿದೆ. ತಿಂಗಳಿಗೊಮ್ಮೆ ಚಾದರ ಹಾಗೆ ಬಟ್ಟೆ ಕೊಡಿಸುವಂತಹ ವಿಚಾರ ಕೋರ್ಟ್ ಮೆಟ್ಟಿಲೇರಿದ್ರು.
ನಂತರದಲ್ಲಿ ವಾದ ಪ್ರತಿವಾದಗಳು ಕೂಡ ಆಗಿತ್ತು. ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅಥವಾ ಸಹಕೈದಿಗಳಂತೆ ನಾವು ಕೂಡ ಅವರನ್ನ ಟ್ರೀಟ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಜೈಲ್ ಅಧಿಕಾರಿಗಳು ಕೂಡ ಹೇಳಿದ್ರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH